ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಸೊ ಇವತ್ತು ನಮ್ಮ ಪಾಪುಗೆ ಅಂದರೆ ಸ್ಕೂಲ್ ಕೇಳ್ಕೊಂಡು ಬರೋಕ್ಕಂತ ಹೋಗ್ತಾ ಇದ್ದೀವಿ. ಅವನಿಗೆ ಸ್ಕೂಲಿಗೆ ಸೇರಿಸ್ಬೇಕು. ಇವಾಗ 4 ಇಯರ್ಸ್ ಅಲ್ಲ, ಅದಕ್ಕೋಸ್ಕರ. ಆ್ಯಂಡ್ ಕೆಲವೊಂದು ಟ್ರೈನಿಂಗ್ ಎಲ್ಲ ಕೊಟ್ಟಿದ್ದೀನಿ. ನೋಡೋಣ ಏನು ಹೇಳ್ತಾನೆ ಅಂತ ಗೊತ್ತಿಲ್ಲ. ಚಿರುಮ, ನಿನ್ನ ಹೆಸರೇನು? ನಿನ್ನ ಹೆಸರೇನು? ಹಾಂ ಡ್ಯಾಡ ಹೆಸರು? ಮಮ್ಮಿ ಹೆಸರು? ಸೊ ಫೈನಲಾಗಿ ಇಷ್ಟು ಹೇಳ್ಕೊಟ್ಟು ಫೈನಲಾಗಿ ಕಲ್ತ್ಕೊಂಡಿದ್ದಾನೆ. ನೋಡೋಣ, ಒಂದು 2-3 ಸ್ಕೂಲ್ ಅಂದ್ಕೊಂಡಿದ್ವಿ. ಫಸ್ಟ್ ಮೈಂಡಲ್ಲಿರೋದು ಒಂದೇ ಸ್ಕೂಲು, ಬಟ್ ಅದು ವ್ಯಾನ್ ಫೆಸಿಲಿಟೀಸ್ ಇದೆಯೋ ಇಲ್ವೋ ಅಂತ ಕೇಳ್ಕೊಂಡು ಬರಬೇಕು. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಯಾವ ಸ್ಕೂಲು ಏನು ಅಂತ ಮುಂದೆ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ, ಬನ್ನಿ ಹೋಗೋಣ. ಆ್ಯಂಡ್ ಕೆಲವೊಂದು ಡಾಕ್ಯುಮೆಂಟ್ಸ್ ಎಲ್ಲ ಎತ್ಕೊಂಡಿದ್ದೀನಿ. ಅಡ್ಮಿಷನ್ ಏನು ಎಲ್ಲ ಇವಾಗಲೇ ಕೇಳ್ಕೊಂಬಿಡ್ಬೇಕು. ಬಿಕಾಸ್ ಡೆಲಿವರಿಗೆ ಹೋದ್ಮೇಲೆ ಮತ್ತೆ ವಾಪಸ್ ಬಂದು ಕೇಳೋಕ್ಕಾಗಲ್ಲ. ಸೊ ಹಾಗಾಗಿ ಇವಾಗ ಹೋಗೋಣ ಸ್ಕೂಲ್ಗೆ. ಅವ್ನು ಫುಲ್ಲು ಸ್ಕೂಲಿಗೆ ಬಿಟ್ಬಿಟ್ಟು ಬರಕ್ಕೆ ಹೋಗ್ತಾ ಇದ್ದೀವಿ ಅಂತ ಅನ್ಕೊಂಬಿಟ್ಟಿದ್ದಾನೆ. ಹೊಸ ಬ್ಯಾಗ್ ಕೊಡು, ಹೊಸ ಬುಕ್ ಕೊಡು ಅಂತೆಲ್ಲ ಕೇಳ್ತಾ ಇದ್ದಾರೆ. ಅಡ್ಮಿಷನ್ ಮಾಡ್ಸಕ್ಕೆ ಹೋಗ್ತಾ ಇರೋದು ಅಂತ ಗೊತ್ತಿಲ್ಲ. ಸೊ ಬನ್ನಿ ಹೋಗೋಣ ಸ್ಕೂಲ್ಗೆ ಹೋಗೋಣ. ಅವ್ನು ನಾನು ಇವಾಗ್ಲಿಂದನೇ ಸ್ಟಾರ್ಟ್ ಮಾಡಿ. ಅಲ್ಲಮ್ಮ, ಸ್ಕೂಲ್ಗೆ ಹೋಗೋಣ ನಾವು. ನಾನು ಬರ್ತೀನಿ, ನೀನು ಅಲ್ಲೇ ಇರಬೇಕು. ಸರಿ, ಬನ್ನಿ ಹೋಗೋಣ. ಮನೆಯಿಂದ ಹೊರಟು ನಾವು ಫಸ್ಟ್ ಬಂದಿದ್ದು ಯೂರೋ ಕಿಡ್ಸಿಗೆ. ಇದು ದೇವನಹಳ್ಳಿಗೆ ಹೊಸಕೋಟೆಗೆ ಹೋಗೋ ರೋಡಲ್ಲಿ ಇದೆ. ಅಂದರೆ ಮನೆಗಳದ್ದು ಶಾಂತಿನಗರ ಅಂತ ಇದೆ, ಅಲ್ಲಿತ್ತು. ನಮಗೂ ಗೊತ್ತಿಲ್ಲ, ನಾವು ಫಸ್ಟ್ ಟೈಮೇ ಬಂದಿದ್ದು. ನಾವು ಗೂಗಲ್ ಮ್ಯಾಪಲ್ಲಿ ಹುಡ್ಕೊಂಡು ಬಂದ್ವಿ. ಬಿಕಾಸ್ ನನಗೆ ಆಸೆ ಇತ್ತು ಯೂರೋ ಕಿಡ್ಸಿಗೆ ಸೇರಿಸ್ಬೇಕು ಅಂತ. ತುಂಬ ಕಡೆ ವಿಚಾರಿಸಿದೆ, ಚೆನ್ನಾಗಿದೆ ಅಂತ ಹೇಳಿದರು. ಸೊ ಇಲ್ಲಿ ಬಂದು ಕೇಳಿದ್ಮೇಲೆ ವ್ಯಾನ್ ಫೆಸಿಲಿಟೀಸು ಕೊಡಲ್ಲ ಅಂತ ಹೇಳಿದ್ರು. ಅದೊಂದು ಬೇಜಾರಾಯಿತು. ಬಿಕಾಸ್ ನಮ್ಮದು ಹಳ್ಳಿ ಆಗಿರೋದ್ರಿಂದ ಒಳಗಡೆ ಕೊಡಲ್ಲ ಅಂತ ಹೇಳಿದ್ರು. ನೆಕ್ಸ್ಟು ಮತ್ತು ದೇವನಹಳ್ಳಿಯೇ ಈ ಥರ ಇದು ಕಿಡ್ಸಿ ಅಂತ ಬರುತ್ತಲ್ಲ, ಆ ಸ್ಕೂಲ್ ಇತ್ತು. ಓಕೆ, ಇಲ್ಲೂ ಒಂದ್ಸಲಿ ವಿಚಾರಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ನಾವು ಒಳಗಡೆ. ತುಂಬ ಚೆನ್ನಾಗಿದೆ ಸ್ಕೂಲ್ ಮಾತ್ರ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಳಗಡೆ ಬರ್ತಿದ್ದಂಗೆ ಅಲ್ಲಿ ಒಳಗಡೆ ಇರೋ ವಾತಾವರಣ, ಮಕ್ಕಳಿಗೋಸ್ಕರ ಕ್ರಿಯೇಟ್ ಮಾಡಿರೋ ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿತ್ತು. ಸೊ ಓಕೆ ಅಂತ ಕೇಳೋಣ ಅಂತ ಹೇಳ್ಬಿಟ್ಟು ಒಳಗಡೆ ಬಂದ್ವಿ. ತುಂಬ ಚೆನ್ನಾಗೇ ಮಾತಾಡ್ಸಿದ್ರು. ಆ್ಯಂಡ್ ಹೋಗ್ತಿದ್ದಂಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು. ಅಲ್ಲಿರೋ ಟೀಚರ್ಸ್ ಆಗಿರ್ಬೋದು, ಆಯಾ ಆಗಿರ್ಬೋದು. ಆ್ಯಂಡ್ ನಮ್ಮ ಪಾಪು ನೋಡಿ ಹೋಗ್ತಿದ್ದಂಗೆ ಫುಲ್ಲು ಖುಷಿಯಾಗ್ಬಿಟ್ಟ. ಅವನು ಅಲ್ಲಿಂದ ಬರೋಕ್ಕೆ ರೆಡಿ ಇಲ್ಲ, ಅಲ್ಲೇ ಫುಲ್ ಸೆಟ್ಲಾಗಂಗೆ ಕಾಣ್ತಾ ಇದ್ದ ಆಟಾಡೋಕ್ಕೆ. ನಮಗಿಂತ ಜಾಸ್ತಿ ಅವನು ಅಲ್ಲಿರೋರು, ಅಂದರೆ ಅಲ್ಲಿ ಏನು ಟೀಚರ್ಸು ಆಯಾಗಳಿರ್ತಾರಲ್ಲ ಅವ್ರ ಜೊತೆನೇ ತುಂಬ ಚೆನ್ನಾಗಿ ಆಟಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟ. ಅಷ್ಟೇ. ಸೂಪರ್. ಹೌದಾ, ಇನ್ನೊಂದು ಸ್ವಲ್ಪ. ಬರ್ತೀರಾ ಸ್ಕೂಲಿಗೆ ಹಂಗಾರೆ ನಾಳೆಯಿಂದ? ಹಾಂ. ಆಮೇಲೆ ಅವನ ಪಾಡಿಗೆ ಅವನ್ನೆಲ್ಲ ಆಟಾಡ್ತಾ ಇದ್ವಿ. ನಾವು ಎಲ್ಲ ವಿಚಾರಿಸೋಣ ಅಂತ ಹೇಳ್ಬಿಟ್ಟು ಅವರು ಪ್ರಿನ್ಸಿಪಾಲ್ ಕೂಡ ಇದ್ದರು. ಸೊ ಅಲ್ಲಿ ಹೋಗಿ ಎಲ್ಲ ವಿಚಾರಿಸ್ಕೊಂಡು ಇವಾಗ ಅವ್ರ ಕ್ಲಾಸ್ ರೂಮ್ ತೋರಿಸ್ತಾ ಇದ್ದಾರೆ. ನಮ್ಮ ಪಾಪುಗೆ ಈ ಸಲ ನರ್ಸರಿಗೆ ಸೇರಿಸ್ಬೇಕು ಅಂತ ಅಂದ್ಕೊಂಡಿರೋದು. ಸೊ ಅವನ ಏಜಿಗೆ ನರ್ಸರಿ ಸೇರಿಸ್ಕೊತಾ ಇದ್ದೀವಿ ಈ ಸಲ. ಸೊ ಹಾಗಾಗಿ ಅವ್ರ ಕ್ಲಾಸ್ ರೂಮ್ ಹೇಗಿರುತ್ತೆ, ಅಲ್ಲಿ ಏನೇನೆಲ್ಲ ಆ್ಯಕ್ಟಿವಿಟೀಸ್ ನಡೆಯುತ್ತೆ, ಡೈಲಿ ಆ್ಯಕ್ಟಿವಿಟೀಸ್ ಅದೆಲ್ಲ ಏನೇನು ನಡೆಯುತ್ತೆ ಅಂತ ತೋರಿಸ್ತಾಯಿದ್ರು. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲೂ ಬರ್ತಿದ್ದಂಗೆ ಫುಲ್ಲು ಆಟ ಸಾಮಾನೆಲ್ಲ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ನಾನು ಅಲ್ಲಿರೋರೊಬ್ರಿಗೆ ಹೇಳ್ತಾ ಇದ್ದೆ, ಬಿಕಾಸ್ ಇವನು ಇಷ್ಟು ತರಲೆ ಮಾಡ್ತಾನೆ ಮನೇಲಿ ಅಂತ ನನಗೆ ಮಾತ್ರ ಗೊತ್ತಿರೋದು. ಆ್ಯಂಡ್ ಇವನು ನಿಮ್ಮ ಸ್ಕೂಲಿಗೆ ಬಂದರೆ ತುಂಬ ಕಷ್ಟ ಆಗುತ್ತೆ ನಿಮಗೆ ಹ್ಯಾಂಡಲ್ ಮಾಡೋಕ್ಕೆ ಅಂತ ನಾನು ಹೇಳಿದಾಗ ಅವ್ರು ಹೇಳಿದ್ರು, ನಾವಿರೋದೇ ಮಕ್ಕಳನ್ನ ಹ್ಯಾಂಡಲ್ ಮಾಡೋಕ್ಕೆ. ಮಕ್ಕಳಂದಮೇಲೆ ಆಟಾಡ್ತಾರೆ, ಎಲ್ಲ ತೆಗಿತಾರೆ. ಬಟ್ ನಾವಿರೋದೇ ಆ ಥರ ಮಕ್ಕಳನ್ನ ಸರಿ ಮಾಡೋಕ್ಕೆ ಅಂತ ಹೇಳಿದ್ರು. ಸೊ ಆ ಥರ ಮಾತುಗಳೆಲ್ಲ ಕೇಳಿ ತುಂಬ ಖುಷಿ ಆಯಿತು. ಆ್ಯಂಡ್ ನಾವು ಪ್ರಿನ್ಸಿಪಾಲ್ ಹತ್ರ ಎಲ್ಲ ಮಾತಾಡಿದ್ವಿ. ಕ್ಲಾಸ್ ರೂಮು ಕೂಡ ಚೆನ್ನಾಗಿತ್ತು. ಡೈಲಿ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಇರುತ್ತೆ ಅಂತೆಲ್ಲ ಹೇಳ್ತಾಯಿದ್ರು. ಆ್ಯಂಡ್ ಫೈನಲಿ ಅವ್ನು ಆಟಾಡ್ಬೇಕಾದ್ರೆ ಅಲ್ಲಿರೋ ಟೀಚರ್ ಕೂಡ ಬಂದು ಅವನಿಗೆ ಎಲ್ಪ್ ಮಾಡ್ತಾಯಿದ್ರು. ಅಂದರೆ ಈ ಥರ ಮಾಡಬೇಕು ಅಂತ. ಸೊ ಸೇರ್ಸೋಕ್ಕಿಂತ ಮುಂಚೆನೇ ಈ ಥರ ಎಲ್ಲ ಮಾಡಿದಾಗ ತುಂಬ ಖುಷಿ ಆಗುತ್ತೆ ನೋಡಿ. ಆ್ಯಂಡ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾಯಿತು ಅವರು. ಆ್ಯಂಡ್ ಏನೇನು ಹೇಳಿದ್ರು ಅಂತ ನಾನು ಮನೆಗೆ ಹೋಗಿ ಹೇಳ್ತೀನಿ. ಸೊ ಈ ಥರ ಇತ್ತು ಅವರ ಕ್ಲಾಸ್ ರೂಮ್. ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಖುಷಿ ಆಯಿತು. ಆ್ಯಂಡ್ ಅವ್ನು ಬರೋಕ್ಕೆ ರೆಡಿ ಇಲ್ಲ, ಫುಲ್ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಮನೆಗೆ ಕಳಿಸ್ತಾರಂತೆ, ಪ್ಯಾಕ್ ಮಾಡಿ ಕಳಿಸ್ತಾರಂತೆ.
ಬಾಯ್. ನೋಡಿ ಪ್ಯಾಕ್ ಮಾಡ್ತಾ ಇದ್ದಾರೆ. ಬಾಯ್. ಎನ್ಕ್ವೈರಿ ಎಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಬಿಕಾಸ್ ಹಸ್ಬೆಂಡು ಜಾಬಿಗೆ ಕೂಡ ಹೋಗಬೇಕು ಆ್ಯಂಡ್ ಮನೇಲಿ ಟಿಫನ್ ಏನೂ ಮಾಡಿದ್ದಿಲ್ಲ. ಸೊ ಆನ್ ದ ವೇ ಅಲ್ಲೇ ಹೋಟ್ಲಲ್ಲಿ ಪಾರ್ಸಲ್ ತೊಗೊಂಡು ಬಂದು ಇವಾಗ ಮನೇಲೆಲ್ಲ ಟಿಫನ್ ಮಾಡ್ತಾ ಇದ್ದೀವಿ. ಹಸ್ಬೆಂಡ್ ಟಿಫನ್ ಮಾಡಿ ಆಲ್ರೆಡಿ ಕೆಲ್ಸಕ್ಕೆ ಹೋದರು. ಇವಾಗ ನಾನು ಪಾಪು ಇಬ್ಬರು ತಿನ್ನಬೇಕು. ತಿನ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫೈನಲಿ ಹೋಗಿ ಸ್ಕೂಲೆಲ್ಲ ನೋಡ್ಕೊಂಡು ಬಂದ್ವಿ. ಮನೇಲಿ ಟಿಫನ್ ಏನೂ ಮಾಡಿದ್ದಿಲ್ಲ. ಸೊ ಹಾಗಾಗಿ ಬರ್ತಾನೆ ಪಾರ್ಸಲ್ ತೊಗೊಂಡು ಬಂದು ಊಟ ಎಲ್ಲ ಮಾಡಿದ್ವಿ ಇವಾಗ ತಾನೇ. ಸೊ ಸ್ವಲ್ಪ ಸಮಾಧಾನ ಆಯಿತು. ಆ್ಯಂಡ್ ಎರಡು ಮೂರು ಸ್ಕೂಲು ನೋಡಿದ್ವಿ. ಫಸ್ಟು ಯೂರೋ ಕಿಡ್ಸ್ ಹೋಗಿ ನೋಡಿದ್ವಿ. ಅಲ್ಲಿ ಓಕೆ ಎಲ್ಲ ಅಂದರೆ ಫಸ್ಟಿಂದನೂ ಮೈಂಡಲ್ಲಿ ಅದೇ ಇದ್ದಿದ್ದು ಯೂರೋ ಕಿಡ್ಸಿಗೆ ಹಾಕಬೇಕು ಅಂತ. ಬಟ್ ಅಲ್ಲಿ ಹೋದ್ಮೇಲೆ ನನಗೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಇಲ್ಲ ಅಂತ ಹೇಳಿದ್ರು. ಬಿಕಾಸ್ ನನಗೆ ಮೇಯ್ನಾಗೆ ಬೇಕಾಗಿದೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸು. ಈ ಟೈಮಲ್ಲಿ ಅಟ್ಲೀಸ್ಟ್ ನನಗೆ 1 ಇಯರ್ ಆದರೂ ಬೇಕೇ ಬೇಕಿತ್ತು. ಹೋಗಿ ಕೇಳಿದ್ವಿ. ಫೀಸು ಆ ಥರ ಸ್ಟ್ರಕ್ಚರ್ ಎಲ್ಲ ಹೇಳಿದ್ರು. ಅಡ್ಮಿಷನ್ಸ್ ಎಲ್ಲ ಓಪನ್ ಇದೆ ಅಂತ ಹೇಳಿದ್ರು. ಬಟ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಅವ್ರೇನು ನಮ್ಗೆ ಅಷ್ಟು ಕನ್ಫರ್ಮ್ ಆಗಿ ಹೇಳಿಲ್ಲ. ಬಿಕಾಸ್ ಈ ಸೈಡ್ ಬರಲ್ಲ, ಅಂದರೆ ನಮ್ಮೂರ ಸೈಡ್ ಬರಲ್ಲ ಅಂತೆಲ್ಲ ಹೇಳಿದ್ರು. ನಮಗೂ ಕರ್ಕೊಂಡೋಗಿ ಕರ್ಕೊಂಡು ಬರೋಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಸರಿ ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದ್ವಿ. ನೆಕ್ಸ್ಟು ನಾವು ಕಿಡ್ಸಿಗೆ ಹೋಗಿದ್ವಿ. ಅದು ದೇವನಹಳ್ಳಿಯಲ್ಲೇ ಇರೋದು. ಅಲ್ಲಿ ಹೋದ್ಮೇಲೆ ಅಲ್ಲೂ ಮಾತಾಡಿದ್ವಿ. ಅಲ್ಲೂ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸೇ ಫಸ್ಟು ಕೇಳಿದ್ದು. ಮೇಯ್ನ್ ನಮ್ಮದು ಅದೇ ಪರ್ಪಸ್ ಇದ್ದಿದ್ದು. ಸೊ ಹಾಗಾಗಿ ಅಲ್ಲಿ ಓಕೆ 90% ಆಗತ್ತೆ ಅಂತಲೇ ಹೇಳಿದ್ದಾರೆ. ಅಲ್ಲೂ ಫೀಸ್ ಸ್ಟ್ರಕ್ಚರ್ ಎಲ್ಲ ಮಾತಾಡಿದ್ರು. ಅವರು ಈ ಥರದ್ದೊಂದು ಅಂದರೆ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮ ಪಾಪುದು ಅವ್ರದ್ದು ಏನೇನು ಬೇಕಾಗಿದೆಯೋ ಅದನ್ನೆಲ್ಲ ತೊಗೊಂಡಿದ್ದಾರೆ. ಆಲ್ಮೋಸ್ಟ್ 90% ಕನ್ಫರ್ಮ್ ಆಗಿದೆ. ಅದಕ್ಕೆ ಹಾಕೋದು ಅಂತ ನೋಡೋಣ ಏನಾಗತ್ತೆ ಏನು ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಮಂತ್ ಅಡ್ಮಿಷನ್ ಕೂಡ ಇದೆ ಅಂತ ಹೇಳಿದ್ದಾರೆ. ಸೊ ಈಗಿತ್ತು ಚೆನ್ನಾಗಿದೆ. ಇದು ಕಿಡ್ಸಿ ತುಂಬ ಚೆನ್ನಾಗಿತ್ತು. ನನಗೂ ತುಂಬ ಇಷ್ಟ ಆಯಿತು. ಆ್ಯಂಡ್ ನಮ್ಮ ಹಸ್ಬೆಂಡ್ಗೂ ತುಂಬ ಇಷ್ಟ ಆಯಿತು. ಆ್ಯಂಡ್ ನಮ್ಮ ಪಾಪು ಕೂಡ ತುಂಬ ಎಂಜಾಯ್ ಮಾಡ್ತಿದ್ದ. ಅಲ್ಲಿರೋ ಟೀಚರ್ಸ್ ಆಗಲಿ ಮತ್ತು ಆಯಗಳಾಗಲಿ ಹೋಗ್ತಿದ್ದಂಗೆ ತುಂಬ ಚೆನ್ನಾಗೇ ಮಗುನ ಅವರು ಅಲ್ಲಿ ಅವ್ರ ಜೊತೆ ಇನ್ವಾಲ್ವ್ ಮಾಡ್ಕೊಳ್ಳೋದು ಅದೆಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿರೋ ಅಟ್ಮಾಸ್ಫಿಯರು ಅಷ್ಟೇ ತುಂಬ ಚೆನ್ನಾಗಿತ್ತು. ಅವರು ಪ್ರಿನ್ಸಿಪಾಲ್ ಕೂಡ ಅಷ್ಟೇ ತುಂಬ ಚೆನ್ನಾಗೇ ಮಾತಾಡ್ತಾಯಿದ್ರು. ಅಂದರೆ ಆ ಕಿಡ್ಸ್ ಇರ್ತಾರಲ್ಲ ಆ ಓನರು. ಆ್ಯಂಡ್ ಅವ್ರು ನಮಗೆ ಎಕ್ಸ್ಪ್ಲೈನ್ ಕೂಡ ಮಾಡಿದ್ರು ಹೇಗಿರುತ್ತೆ ಪರ್ ಹ್ಯಾನಮ್ ಏನೇನು ಫೀಸ್ ಪೇ ಮಾಡಬೇಕು, ಫೀಸ್ ಬಿಟ್ಟು ಎಕ್ಸ್ಟ್ರಾ ಎಲ್ಲ ಏನೇನಿರುತ್ತೆ ಆ್ಯಕ್ಟಿವಿಟೀಸ್ ಆಗಲಿ ಆ ಥರದ್ದೆಲ್ಲ ಪ್ರತಿಯೊಂದೂ ಅಷ್ಟೇ ಪಿನ್ ಟು ಪಿನ್ ಎಕ್ಸ್ಪ್ಲೈನ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ನನಗೆ ಅವ್ರ ಎಕ್ಸ್ಪ್ಲನೇಷನ್ ಆಗಲಿ ಅವರು ವೇ ಆಫ್ ಟಾಕಿಂಗ್ ಆಗಲಿ ತುಂಬ ಇಷ್ಟ ಆಯಿತು. ಆ್ಯಂಡ್ ಎಲ್ಲ ಹೇಳಿದ್ದಾರೆ. 90% ಕನ್ಫರ್ಮ್ ಕೂಡ ಆಗಿದೆ. ನೋಡೋಣ. ನೆಕ್ಸ್ಟ್ ಮಂತ್ ಅಡ್ಮಿಷನ್ ಕೂಡ ಮಾಡ್ಸೋಕ್ಕೆ ಹೇಳಿದ್ದಾರೆ. ಆ್ಯಂಡ್ ನಾನು ಇವಾಗ ಪ್ರೆಗ್ನೆಂಟ್ ಇರೋದ್ರಿಂದ ನೆಕ್ಸ್ಟ್ ಮಂತ್ ಇಲ್ಲಾದರೂ ನೆಕ್ಸ್ಟ್ ಮಂತಲ್ಲಿ ನನಗೆ ಡೆಲಿವರಿ ಕೂಡ ಆಗುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ಅವರಿಗೆ ಎಕ್ಸ್ಪ್ಲೈನ್ ಮಾಡಿದಾಗ ಅವ್ರು ಅದಕ್ಕೂ ಕೂಡ ನನಗೆ ಎಲ್ಪ್ ಮಾಡಿ ಮಗು ಒಂದು 15 ಡೇಸ್ ಇಲ್ಲ ಆ ಥರ ಹೆಚ್ಚು ಕಮ್ಮಿ ಲೇಟಾಗಿ ಇಲ್ಲ ಬೇಗ ಬಂದ್ರೂ ನಾವು ಅಡ್ಜಸ್ಟ್ ಮಾಡ್ಕೊತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಅದು ತುಂಬ ಖುಷಿ ಆಯಿತು. ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ಗೂ ಅಷ್ಟೇ ಎಲ್ಪ್ ಮಾಡ್ತೀವಿ, ಅಂದರೆ 90% ಮಾಡೇ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಅದನ್ನು ಕೂಡ ಸೊ ಎಲ್ಪ್ ಆಯಿತು ನಮಗೆ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಆಮೇಲೆ ಏನೇನು ಕಿಟ್ ಕೊಡ್ತಾರೆ ಅಂದರೆ ಸ್ಕೂಲ್ ಕಡೆಯಿಂದ ಏನೇನು ಬರುತ್ತೆ ಯೂನಿಫಾರ್ಮ್ ಆಗಲಿ ಆ ಥರದ್ದೆಲ್ಲ ಕೆಲವೊಂದು ಕಿಟ್ಗಳೆಲ್ಲ ಕೊಡ್ತೀವಿ ನಾವೇ. ಆ್ಯನಮ್ಗೆ ಅಂದರೆ ಪರ್ ಆ್ಯನಮ್ಗೆ ಏನೇನು ಬೇಕೋ ಅದನ್ನೆಲ್ಲ ನಾವೇ ಕೊಡ್ತೀವಿ. ಎಕ್ಸ್ಟ್ರಾ ಅವಶ್ಯಕತೆ ಏನೂ ಇರಲ್ಲ. ಆ್ಯಂಡ್ ಲಂಚ್ ಬಾಕ್ಸ್ ಪ್ರೊವೈಡ್ ಮಾಡಬೇಕು ನೀವು ಅಂತ ಹೇಳಿದ್ದಾರೆ. ಆ ಥರ ಚಿಕ್ಕ ಪುಟ್ಟ ವಿಷಯಗಳನ್ನೆಲ್ಲ ಹೇಳಿದ್ರು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಎಲ್ಲ ಹೇಳಿದ್ಮೇಲೆ ಅವ್ರು ಹೋಗಿ ಕ್ಲಾಸ್ ರೂಮ್ಸ್ ಎಲ್ಲ ತೋರಿಸಿದ್ರು. ಆ್ಯಂಡ್ ಇವ್ರ ಏಜ್ ಗ್ರೂಪಿಗೆ ಅಂದರೆ ಇವಾಗ ಇವರಿಗೆ 3+ ಇಯರ್ಸ್ ಅಲ್ವಾ, 4 ಇವಾಗ ರನ್ನಿಂಗು. ಇವ್ರನ್ನ ನರ್ಸರಿಗೆ ಹಾಕ್ಕೊತೀನಿ ಅಂತ ಹೇಳಿದ್ದಾರೆ. ನಮ್ಮ ಮೈಂಡಲ್ಲೂ ಅದೇ ಇದ್ದಿದ್ದು. ಇವಾಗ ನರ್ಸರಿಗೆ ಹಾಕಬೇಕು. ನೆಕ್ಸ್ಟ್ ಇಯರ್ LKG UKG ಆ ಥರದ್ದು ಹೋಗುತ್ತೆ ಅಂತ. ಸೊ ಇವಾಗ ಇವರಿಗೆ ನರ್ಸರಿ ಅಡ್ಮಿಷನ್ ಕೂಡ ಮಾಡೋಕ್ಕೆ ರೆಡಿ ಮಾಡಿದ್ದೀವಿ. ಸೊ ಫೈನಲಿ ನಮ್ಮ ಪಾಪದೊಂದು ಅಡ್ಮಿಷನ್ದು ನಮಗೆ ಕ್ಲಿಯರ್ ಆಯಿತು.
ನೆಕ್ಸ್ಟ್ ಮಂತ್ ಹೋಗಿ ಅಡ್ಮಿಷನ್ ಎಲ್ಲ ಮಾಡಿಸ್ಕೋಬೇಕು. ನೋಡೋಣ ಹೇಗಿರುತ್ತೆ ಅಡ್ಮಿಷನ್ಸ್ ಎಲ್ಲ ಅಂತ ಅಂದ್ಕೊಂಡಿದ್ವಿ. ಆ್ಯಂಡ್ ಫೀಸ್ದು ಅದೆಲ್ಲ ಮಾತಾಡಿದ್ದಾರೆ. ಅದನ್ನು ಏನು ಒಂದೇ ಸಲ ಕಟ್ಟೋದೇನಿರಲ್ಲ, ಇನ್ಸ್ಟಾಲ್ಮೆಂಟಲ್ ಥರ ಅದನ್ನು ಒಂದು 2-3 ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ಟೋ ಥರ ಕೂಡ ಹೇಳಿದ್ದಾರೆ ಅವರು. ಸೊ ಈಗಿತ್ತು ಫೈನಲಿ ಒಂದೊಂದು ಮುಗೀತು. ನೆಕ್ಸ್ಟ್ ಮಂತ್ ಹೋಗಿ ಅಡ್ಮಿಷನ್ ಎಲ್ಲ ಮಾಡಿಸ್ಕೋಬೇಕು. ಎಕ್ಸ್ಟ್ರಾ ಎಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ, ಅಂದರೆ ಅವನಿಗೆ ಕಿಟ್ ಎಲ್ಲ ಕೊಡ್ತೀನಿ ಅಂತ. ಆ್ಯಂಡ್ ಇದರಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ ಏನೇನು ಕೊಡ್ತಾರೆ ಕಿಟ್ಟಲ್ಲಿ. ಒಂದು 2 ಬಾಕ್ಸ್ ಕಿಟ್ ಏನೋ ಕೊಡ್ತಾರಂತೆ, ಅದರಲ್ಲಿ ಏನೇನು ಕೊಡ್ತಾರೆ, ಏನೇನು ಮಾಡ್ತೀವಿ, ಅವರು ಅಂದರೆ ಸ್ಕೂಲಲ್ಲಿ ಏನೇನು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸ್ತೀವಿ ಆ ಥರದ್ದೆಲ್ಲ ಹೇಳಿದ್ರು. ಕ್ಲಾಸ್ ರೂಮ್ ತೋರಿಸಿದ್ರು, ಎಕ್ಸ್ಪ್ಲೈನ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮಕ್ಕಳನ್ನ ಅವರು ಅಂದರೆ ಫಸ್ಟ್ ಟೈಮು ಅಪ್ಪ ಅಮ್ಮನ್ನ ಬಿಟ್ಟು ಹೊಸ ಪ್ರಪಂಚಕ್ಕೆ ಹೋಗ್ತಾ ಇರ್ತಾರೆ, ಅವ್ರನ್ನ ಹೇಗೆ ಇದರಲ್ಲಿ ಅಟ್ಮಾಸ್ಫಿಯರ್ಗೆ ಅವ್ರು ಅಡ್ಜಸ್ಟ್ ಮಾಡ್ತಾರೆ ಆ ಥರದ್ದೆಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ನನಗಂತೂ ತುಂಬ ಇಷ್ಟ ಆಯಿತು ಆ್ಯಂಡ್ ನಮ್ಮ ಹಸ್ಬೆಂಡ್ಗೂ ತುಂಬ ಇಷ್ಟ ಆಯಿತು. ಸೊ ಫೈನಲಾಗೆ ಫಿಕ್ಸ್ ಮಾಡ್ಕೊಂಡಿದ್ದೀವಿ, ನೋಡೋಣ ಈ ಸ್ಕೂಲು ಆಗತ್ತೆ ಅಂತ. ಸೊ ಈಗಿತ್ತು. ನೀವು ಹೇಳಿ ಯಾವ ಸ್ಕೂಲ್ ಬೆಸ್ಟು, ನಿಮಗೆ ಯಾವ ಸ್ಕೂಲ್ ಸಜೆಸ್ಟ್ ಮಾಡ್ತೀರಾ ನನಗೆ ಅಂತ. ಸೊ ಈ ಥರ ಇದೆ. ಸೊ ಫೈನಲಿ ನನ್ನ ಮಗನೂ ಸ್ಕೂಲ್ಗೆ ಹೋಗ್ತಾನೆ. ಅವನೊಂದು ಫುಲ್ಲು ಅಡ್ಜಸ್ಟ್ ಆಗಿಬಿಟ್ಟಿದ್ದಾನೆ. ಹೋಗಿದ್ದು ಫಸ್ಟ್ನೇ ದಿನಕ್ಕೆ ಇಲ್ಲೇ ಆಟ ಆಡ್ಕೊಂಡು ಇದ್ಬಿಟ್ಟಿದ್ದ, ಬರ್ತಾನೆ ಇಲ್ಲ ಮನೆಗೆ. ವಾಪಸ್ ಬರ್ಬೇಕಾದ್ರೆ ಅಳ್ತಾ ಇದ್ರು. ಸೊ ಸ್ಕೂಲಿಗೆ ಸೇರಿಸಿದ್ಮೇಲೂ ಹಂಗೆ ಇದ್ರೆ ತುಂಬ ಚೆನ್ನಾಗಿರತ್ತೆ, ಇಲ್ಲಾಂದರೆ ನನಗೆ ಕಷ್ಟ ಆಗತ್ತೆ. ಅವನ್ನ ಹೋಗಿ ಅಂದರೆ ವ್ಯಾನ್ ಹೆಂಗಿದ್ರು ಬರುತ್ತೆ, ಬಿಟ್ಬಿಟ್ಟು ಬರೋ ಟೈಮಲ್ಲಿ ಅಳ್ತಾ ಇದ್ದರೆ ನನಗೆ ನೋಡೋಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇವತ್ತು ಹೆಂಗಿದ್ರು ಹಂಗೆ ಇದ್ರು ನನಗೂ ತುಂಬ ಖುಷಿ ಆಗುತ್ತೆ ಆಟ ಆಡ್ಕೊಂಡು ನಗಾಡ್ಕೊಂಡಿದ್ರೆ. ಸೊ ಟೈಮಿಂಗ್ಸ್ ಎಲ್ಲ ಮಾರ್ನಿಂಗ್ 8:30 ಏನೋ ಬಂದು ಪಿಕಪ್ ಮಾಡ್ತಾರೆ, ಮಧ್ಯಾಹ್ನದವರೆಗೂ ಇರುತ್ತೆ 2 o'clockವರೆಗೂ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ಇದ್ರೇ ನನಗೆ ಖುಷಿ, ಯಾಕಂದರೆ ಒಂದು ಹಾಫ್ ಡೇ ನನಗೆ ಟೈಮ್ ಸಿಗತ್ತೆ. ನನಗೆ ಇಬ್ಬರನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನೇನು ಅಡ್ಮಿಷನ್ ಅಂದರೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಸೊ ಇದನ್ನೆಲ್ಲ ರೆಡಿ ಮಾಡ್ಕೋಬೇಕು. ನೆಕ್ಸ್ಟ್ ಮಂತ್ ಅಷ್ಟೊತ್ತಿಗೆ ನಾವು ರೆಡಿ ಮಾಡಿಕೊಂಡು ನಮ್ಮ ಪಾಪನ ಅಡ್ಮಿಷನ್ ಮಾಡಿಸ್ಬೇಕು. ಸೊ ಫೈನಲಿ ನನ್ನ ಮಗನ ಸ್ಕೂಲಿಗೆ ಸೇರಿಸ್ತಾ ಇದ್ದೀನಿ. ನಾನದು ಫುಲ್ ಖುಷಿಯಾಗಿದ್ದೀನಿ. ಮೇನ್ ಇದೇ ಇದ್ದಿದ್ದು, ಬಿಕಾಸ್ ಅಂದರೆ ಬಿಫೋರ್ ಡೆಲಿವರಿ, ನಾನು ಡೆಲಿವರಿಗೆ ಹೋಗೋಕ್ಕಿಂತ ಮುಂಚೆ ಈ ಕೆಲಸನ ನಾನು ಮಾಡಿಬಿಡ್ಬೇಕಾಗಿತ್ತು. ಹೋದ ತಿಂಗಳೇ ಮಾಡಬೇಕಾಗಿತ್ತು. ಬಟ್ ಊರಿಗೆ ಹೋಗಿದ್ದು ಅದು ಇದು ಅಂದ್ಕೊಂಡು ಟೈಮ್ ಆಗೋಗ್ಬಿಟ್ಟಿತ್ತು. ಸೊ ಫೈನಲಿ ಇವತ್ತು ಹೋಗಿ ವಿಚಾರಿಸ್ಕೊಂಡು ಬಂದ್ವಿ ನಾವು. ರೆಡಿ ಆಗಿದೆ. ಅವ್ನಿಗೆ ಅಡ್ಮಿಷನ್ ಒಂದು ಮಾಡಿಸಿದ್ರೆ ಮುಗೀತು. ಸೊ ಅಡ್ಮಿಷನ್ ಮಾಡಿಸ್ಬೇಕಾದ್ರೆ ನಿಮಗೂ ಕೂಡ ತೋರಿಸ್ತೀನಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು ಸ್ಕೂಲು, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಈಗಿತ್ತು ನನ್ನ ಮಗನ ಸ್ಕೂಲ್ ಎಂಕ್ವೈರಿ. ಸೊ ಈ ವಿಡಿಯೋ ನಿಮಗೂ ಕೂಡ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ನಿಮ್ದು ಏನಾದರೂ ಟಿಪ್ಸ್ ಇದ್ದರೆ ನನಗೂ ಹೇಳಿ, ನನಗೂ ಫಾಲೋ ಆಗುತ್ತೆ. ಯಾಕಂದರೆ ನಾನು ಫಸ್ಟ್ ಟೈಮ್ ನನ್ನ ಮಗನ ಸ್ಕೂಲಿಗೆ ಸೇರಿಸ್ತಾ ಇರೋದು. ನನಗೂ ಇದರಲ್ಲಿ ಏನೋ ಅಷ್ಟೊಂದು ಗೊತ್ತಿಲ್ಲ, ಇವಾಗ ಕಲ್ತ್ಕೊತಾ ಇದ್ದೀನಿ. ಅವರು ಕೆಲವೊಂದು ಟಿಪ್ಸ್ ಎಲ್ಲ ಕೊಟ್ಟಿದ್ದಾರೆ, ಅದನ್ನು ನಾನು ಇನ್ಮೇಲೆ ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಆ್ಯಂಡ್ ಈ ವಿಡಿಯೋ ನಿಮಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.